ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಭಾಳ ದಿನದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತೇ ಬದನೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಚಾಕು ಸಹಾಯದಿಂದ. ನೀರಲ್ಲಿ ಎದ್ಬಾರ್ದು, ಫಸ್ಟಿಗೆ ಬದನೆಕಾಯಿ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೋಬೇಕು ಸ್ಲೈಸಾಗಿ. ಇನ್ನು ತವದಲ್ಲಿ ಮಾಡೋದ್ರಿಂದ ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಈ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಕೊಳ್ಳಿ, ತೀರಾ ದಪ್ಪ ಬೇಡ. ಇದು ಹೇಗೆ ಮಾಡೋದು ನೋಡ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ಈ ಥರ ಹೆಚ್ಕೊಂಡಿದ್ದೀನಿ. ನೀವು ರೌಂಡ್ ಸೇಪ್ ಬೇಕಾದ್ರೆ ರೌಂಡ್ ಸೇಪು ಹಚ್ಕೊಳ್ಳಿ. ಇವಾಗ ಏನು ಹಾಕ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ನೋಡಿ, ಇವಾಗ ನಾನು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಇದರೊಳಗೆ ಹಾಕಿಟ್ಕೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿ, ಒಣ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಿಕ್ಕ ಸ್ಪೂನ್ಲೆ ಅರಿಶಿಣ, ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಒಳ್ಳೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಒಳ್ಳೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈಲೇ ಕಲಿಸ್ಕೊಂಬಿಡೋಣ. ಅಂದರೆ ಕೈಲೇ ತುಂಬಿದ್ರೆ ಮಸಾಲೆ ಒಳಗಡೆ ಸೇರಿಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡುವಂಥ ಸ್ಲೈಸ್ಗೆ ಈ ಥರ ನೋಡಿ ಮಸಾಲೆ ಈ ಥರ ತುಂಬ್ಕೊಳುತ್ತೆ. ನೋಡಿ, ಈ ಥರ ತುಂಬಿಕೊಂಡು ಸೈಡ್ಲೆ ಎತ್ತಿಟ್ಕೊಂಡು ಇದೇ ಥರನಾಗಿ ಒಂದೊಂದೇ ತುಂಬಿಟ್ಕೊಂಡ್ಬಿಡೋಣ. ನೋಡಿ, ಇವಾಗ ಈ ಥರ ದೊಡ್ಡದಾಗಿ ಬದನೆಕಾಯಿ ರೋಡನ್ನ ಈ ಥರ ಕಟ್ ಮಾಡ್ಕೊಂಡು ಈ ಥರ ತುಂಬಿಟ್ಕೊಂಡಿದ್ದೀನಿ. 2 ಬದಿಗೆ ಮಸಾಲೆ ಒಳಗೆ ತುಂಬ ಚೆನ್ನಾಗಿ ತುಂಬಿಕೊಂಡಿದೆ. ಇದನ್ನು ಈಗ ಹೇಗೆ ಫ್ರೈ ಮಾಡೋದು ನೋಡ್ಕೊಂಬರೋಣ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತವಾ ಕಾದಿದೆ. ಈಗ ಆಲ್ರೆಡಿ ನಾವು ಅದರೊಳಗೆ ಮಸಾಲೆ ಒಳಗೆ ಕಲಿಸ್ಕೊಂಡಿದ್ದರಿಂದ ಸ್ವಲ್ಪ ಎಣ್ಣೆ ಅಂಟ್ಕೋಬಾರ್ದು ಅಂತಷ್ಟೆ. ಈ ಥರ ಮಾಡ್ಕೊಂಡು ಇವಾಗ ಒಂದೊಂದೇ ಬದನೆಕಾಯಿನ ಹಾಕೋಣ. ಸ್ವಲ್ಪ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ಇವನ್ನ. ಅರ್ಜೆಂಟಾಗಿ ಯಾವುದೇ ರೀತಿ ಪಲ್ಯ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಉರಿ ಇಟ್ಟರೆ ಎಲ್ಲ ಸೀದೋಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಂಡ್ಬಿಡೋಣ. ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್, ರೌಂಡ್ ಸೇಪ್ ಬೇಕಾ ರೌಂಡ್ ಸೇಪ್ ಹಚ್ಕೋಬೋದು. ಕಡಿಮೆ ಉರಿಲಿ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಇದಕ್ಕೆ ಒಂದು ತಾಟನ್ನು ಮುಚ್ಕೊಂಡ್ಬಿಡೋಣ. ಅಂದರೆ ಹಬೆಗೆ ಬೇಯ್ಬಿಡುತ್ತೆ. ನೋಡಿ ಈ ಥರ ಬೆಂದಿದೆ. ಓಕೆ,
2-3 ನಿಮಿಷ ಸಾಕು. ನೋಡಿ ಹೇಗೆ ಬಂದಿದೆ ನೋಡಿ. ಚಪಾತಿ ಜೊತೆ ಅನ್ನ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಹೇಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.